ಮಯೂರಧ್ವಜನ ಅರ್ಪಣಾಭಾವ. ರತ್ನಪುರಿಯ ಅರಸ ಮಯೂರಧ್ವಜ. ಅವನ ಮಗ ಅತಿಶಯ ಪರಾಕ್ರಮಶಾಲಿ ತಾಮ್ರಧ್ವಜ. ರಾಜನಿಂದ ಹಿಡಿದು ಪತ್ನಿ ಕುಮುದ್ವತಿ, ಮಗ ತಾಮ್ರಧ್ವಜ, ಮಂತ್ರಿ ಮಹೋದಯರು, ಪ್ರಜಾವರ್ಗದವರೆಲ್ಲರೂ ಶ್ರೀಹರಿಯ ಪರಮಭಕ್ತರು. ಧರ್ಮರಾಯನ ಯಾಗಾಶ್ವವು ರತ್ನಪುರಿಯನ್ನು ಪ್ರವೇಶಿಸಿದಾಗ ತಿಳಿಯದೆ ಮಯೂರಧ್ವಜನ ಪರಿವಾರದವರು ಕಟ್ಟಿಹಾಕಿ ಬಿಟ್ಟಿದ್ದರು. ಕ್ಷತ್ರಿಯ ಧರ್ಮವೆಂದು ತಾಮ್ರಧ್ವಜ ಅರ್ಜುನನನ್ನು ಎದುರಿಸಿ ನಿಂತ. ಅರ್ಜುನನೇ ಕೈ ಸೋತು ನಿಂತಾಗ ಅವನ ರಕ್ಷಣೆಗಾಗಿ ಕೃಷ್ಣನೂ ಯುದ್ಧಕ್ಕೆ ಸನ್ನದ್ಧನಾದ. ತಾಮ್ರಧ್ವಜನು ಕೃಷ್ಣನಿಗೆ ಕೈಜೋಡಿಸಿ ನಮಿಸಿ ಸ್ತುತಿಸುತ್ತಾ ಯುದ್ಧವನ್ನು ಮಾಡತೊಡಗಿದ. ತನ್ನ ತಂದೆ ಶ್ರೀಕೃಷ್ಣನ ದರ್ಶನಾಕಾಂಕ್ಷಿಯಾಗಿರುವುದಾಗಿ ಹೇಳಿ ಕೃಷ್ಣನು ಅರಮನೆಗೆ ಪಾದ ಬೆಳೆಸಬೇಕೆಂದು ಪರಿಪರಿಯಾಗಿ ಬೇಡಿಕೊಂಡ. ಕೃಷ್ಣ ಒಪ್ಪಲಿಲ್ಲ. ಕಡೆಗೆ ಯಾಗಾಶ್ವವನ್ನು ತಂದೆಯ ಬಳಿಗೆ ಕೊಂಡೊಯ್ದರೆ ಬಿಡಿಸಿಕೊಳ್ಳಲು ಅರ್ಜುನನೂ ಅವನೊಂದಿಗೆ ಕೃಷ್ಣನೂ ಬಂದೇ ಬರುತ್ತಾರೆಂದು ನಿರ್ಧರಿಸಿ ಯಾಗಾಶ್ವವನ್ನು ತಂದೆಯಲ್ಲಿಗೆ ಕೊಂಡು ಹೋದ ತಾಮ್ರಧ್ವಜ. ಮಯೂರಧ್ವಜನು ಮಗನ ಪರಾಕ್ರಮಕ್ಕೆ ಮೆಚ್ಚಿಕೊಂಡರೂ ತನ್ನ ಆರಾಧ್ಯ ದೈವನಾದ ಶ್ರೀಕೃಷ್ಣನ ಕೋಪಕ್ಕೆ ಗುರಿಯಾಗಬೇಕಾಯಿತಲ್ಲ ಎಂದು ಕಳವಳಗೊಂಡ. ಆನಂತರ ಮರುದಿನ ಬೆಳಗ್ಗೆಯೇ ಕ್ಷಮೆಯಾಚಿಸಿ ಯಾಗಾಶ್ವವನ್ನು ಅದರೊಂದಿಗೆ ಯಾಗಕ್ಕೆ ದನಕನಕವನ್ನು ಅರ್ಪಿಸಬೇಕೆಂದು ನಿಶ್ಚಯಿಸಿಕೊಂಡು ಮಲಗಿದ. ಮಾರನೆಯ ದಿನ ಬೆಳಗ್ಗೆ ಮನೆ ಮಂದಿಯೆಲ್ಲ ಶ್ರೀಕೃಷ್ಣನ ದರ್ಶನಕ್ಕೆ ಹೊರಟು ಸಿದ್ಧರಾಗಿರುವ ಹೊತ್ತಿಗೆ ಶ್ರೀಕೃಷ್ಣನು ಅರ್ಜುನನೊಂದಿಗೆ ಬ್ರಾಹ್ಮಣರ ವೇಷದಲ್ಲಿ ಅರಮನೆಗೆ ಬಂದ. ಶಿರಬಾಗಿ ನಮಸ್ಕರಿಸಿದ ಮಯೂರಧ್ವಜನಿಗೆ, ಮಹಾರಾಜ, ನಿನ್ನಲ್ಲಿ ಒಂದು ನಿವೇದನೆ ಮಾಡಿಕೊಳ್ಳಬೇಕಾಗಿತ್ತು ಎಂದು ಆರಂಭಿಸಿ, ನಾನು ಧರ್ಮಪುರದ ಬ್ರಾಹ್ಮಣ. ಇವನು ನನ್ನ ಸ್ನೇಹಿತ. ವಯಸ್ಸಿಗೆ ಬಂದ ನನ್ನ ಮಗನನ್ನು ಕರೆದುಕೊಂಡು ಮುಂದಿನ ಊರಿಗೆ ಕನ್ಯಾರ್ಥಿಯಾಗಿ ಹೋಗುತ್ತಿದ್ದೆ. ಕಾಡಿನ ಮಾರ್ಗದಲ್ಲಿ ಸಿಂಹವೊಂದು ನನ್ನ ಮಗನನ್ನು ಹಿಡಿದುಬಿಟ್ಟಿತು. ನನಗಿರೋನು ಒಬ್ಬನೇ ಮಗ, ಬಿಟ್ಟು ಬಿಡು ಅಂತ ಬೇಡಿಕೊಂಡಾಗ ಒಂದು ಬೇಡಿಕೆಯನ್ನು ಒಡ್ಡಿತು. ಅದನ್ನು ಹೇಳೋಕೆ ಸಂಕೋಚವಾಗುತ್ತೆ, ಆದರೆ ಬೇರೆ ದಾರಿ ಇಲ್ಲ. ಈ ರಾಜ್ಯದ ದೊರೆ ಮಯೂರಧ್ವಜ ಪರಮ ಧಾರ್ಮಿಕ ಹಾಗೂ ದಾನಬುದ್ಧಿಯವನು. ಅವನ ಶರೀರದ ಬಲಭಾಗವನ್ನು ಸ್ವತಃ ಅವನ ಹೆಂಡತಿ ಮಗ ಗರಗಸದಿಂದ ಸೀಳಿ ನನಗೆ ಕೊಡುವುದಾದರೆ ನಿನ್ನ ಮಗನನ್ನು ಬಿಡುತ್ತೀನಿ ಅಂದಿತು. ಏನು ಮಾಡಬೇಕೋ ತೋಚುತ್ತಿಲ್ಲ ಎಂದು ನಿಲ್ಲಿಸಿದ ಶ್ರೀಕೃಷ್ಣ. ಈ ಮಾತಿಗೆ ಮಯೂರಧ್ವಜನು ಹಿಂದು ಮುಂದು ಆಲೋಚಿಸದೆ ದೈವೇಚ್ಛೆ ಎಂದು ಒಪ್ಪಿಕೊಂಡ. ಮಗ ತಾಮ್ರಧ್ವಜ, ಪತ್ನಿ ಕುಮುದ್ವತಿಯರು ಗರಗಸವನ್ನು ಹಿಡಿದು ನಿಂತುಕೊಂಡರು. ಕುಮುದ್ವತಿಯು, ನನ್ನ ಪತಿಯ ಆಜ್ಞೆಯನ್ನು ಪಾಲಿಸೋಕೆ ನಿಂತಿದ್ದೀನಿ. ನನ್ನ ಮಾಂಗಲ್ಯ ಉಳಿಸಬೇಕಾದ್ದು ನಿನ್ನ ಕರ್ತವ್ಯ ಎಂದು ಮನಸ್ಸಿನಲ್ಲಿಯೇ ಆ ಭಾರವನ್ನು ಕೃಷ್ಣನಿಗೆ ಹಾಕಿ ನಿಂತುಕೊಂಡಳು. ಇಬ್ಬರೂ ಒಂದೊಂದು ಬದಿಗೆ ನಿಂತು ಗರಗಸದಿಂದ ಮಯೂರಧ್ವಜನ ದೇಹವನ್ನು ಸೀಳತೊಡಗಿದರು. ಸೀಳುತ್ತಾ ಮಯೂರಧ್ವಜನ ಎಡಗಣ್ಣಿನಿಂದ ನೀರು ಸುರಿಯತೊಡಗಿತು. ಇದನ್ನು ಗಮನಿಸಿದ ಕೃಷ್ಣ ಕೋಪದಿಂದ, ರಾಜ, ಕಣ್ಣೀರಿಡುತ್ತಾ ನೀನು ಕೊಡುವ ದಾನ ನಮಗೆ ಬೇಡ ಎಂದು ಹೊರಡುವುದರಲ್ಲಿದ್ದ. ಅವನನ್ನು ಕೂಗಿ ಕರೆದ ಮಯೂರಧ್ವಜ, ಅದು ಹಾಗಲ್ಲ ಬ್ರಾಹ್ಮಣೋತ್ತಮ, ನನ್ನ ದೇಹದ ಬಲಭಾಗವನ್ನು ನಿಮಗೆ ಅರ್ಪಿಸುತ್ತಿದ್ದೇನೆ. ದಾನಕ್ಕೆ ಯೋಗ್ಯವಾಗದೆ ವ್ಯರ್ಥವಾಯಿತಲ್ಲ ಅಂತ ಎಡಭಾಗದಿಂದ ಕಣ್ಣೀರು ಬರುತ್ತಿದೆ ಅಷ್ಟೇ, ತಪ್ಪಾಗಿ ಭಾವಿಸಬಾರದು ಎಂದ. ಮಯೂರಧ್ವಜನ ದಾನಗುಣವನ್ನು ಅರ್ಪಣಾ ಭಾವವನ್ನು ಕಂಡು ಶ್ರೀಕೃಷ್ಣನಿಗೆ ಆನಂದ ತುಂಬಿ ಬಂತು. ಮಹಾರಾಜ, ನಿನ್ನ ದಾನಗುಣವನ್ನು ಮೆಚ್ಚಿದೆ, ನಿನ್ನ ಅರ್ಪಣಾಭಾವವನ್ನು ಸ್ತುತಿಸುವೆ, ನಿನಗೆ ಮಂಗಳವಾಗಲಿ ಎಂದು ಮನದುಂಬಿ ಹೇಳುತ್ತಿದ್ದಂತೆ ಸೀಳಾಗಿದ್ದ ಮಯೂರಧ್ವಜನ ದೇಹವು ಕೂಡಿಕೊಂಡಿತು. ಪತ್ನಿ ಪುತ್ರರು ಸಂತೋಷಗೊಂಡರು.
ಪ್ರಜೆಗಳೂ ಹರ್ಷಿತರಾದರು. ಶ್ರೀಕೃಷ್ಣ ಹಾಗೂ ಅರ್ಜುನ ತಮ್ಮ ನಿಜ ರೂಪದಲ್ಲಿ ತೋರಿದರು. ಮಯೂರಧ್ವಜನು ಧರ್ಮಜನ ಯಾಗಾಶ್ವವನ್ನು ಹಿಡಿದದ್ದಕ್ಕಾಗಿ ಕ್ಷಮೆಯಾಚಿಸಿ ಸಕಲ ಮರ್ಯಾದೆಗಳಿಂದ ಇಬ್ಬರನ್ನು ಸತ್ಕರಿಸಿ ಉಡುಗೊರೆಗಳೊಂದಿಗೆ ಕಳುಹಿಸಿಕೊಟ್ಟನು. ಯಾಗಾಶ್ವದ ಕಾರಣದಿಂದ ಆ ರಾಜ್ಯಕ್ಕೆ ಶ್ರೀಕೃಷ್ಣನ ಪಾದವು ಬೆಳೆಯಿತು. ಮಯೂರಧ್ವಜನ ದಾನಗುಣವೂ ಅರ್ಪಣಾ ಭಾವವೂ ಎಲ್ಲರೆದುರಿಗೆ ಪ್ರದರ್ಶಿತವಾಯಿತು. ಅವನ ಬಹುಕಾಲದ ಬಯಕೆಯು ಈಡೇರಿತು.